ಸಿಹಿ ಗೆಣಸಿನ ಮುಳುಕ ಈ ರೀತಿಯಲ್ಲಿ ರೆಡಿಯಾಗಿದೆ. 1 ಕಪ್ ಬ್ಲ್ಯಾಕ್ ಕಾಫಿ ಜೊತೆ ಟೇಸ್ಟ್ ಮಾಡಬೇಕು. ನಾನು ಕಾಫಿ ಜೊತೆನೆ ಯಾವತ್ತು ಈ ಮುಳುಕ ತಿನ್ನೋದು. ತುಂಬಾ ಅದ್ಭುತವಾಗಿರುತ್ತೆ. ನಾನು ಇವತ್ತು ಮನೆಗೆ ಮಾಡ್ಕೊಳ್ತಿದ್ದೆ, ಹಾಗೆ ನಿಮ್ಮೊಂದಿಗೆ ಶೇರ್ ಮಾಡೋಣ ಅಂತ ಇವತ್ತು ನಾನು ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ತಪ್ಪದೆ ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಕಮೆಂಟ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ. ನಿಮ್ಮ ಕಮೆಂಟ್ ಓದಲು ಕಾಯ್ತಾ ಇರ್ತೇನೆ. ನಮಸ್ತೆ ಎಲ್ಲರಿಗೂ. ಎಲ್ಲರನ್ನು ಸುಸಿಸ್ ಕಿಚನ್ಗೆ ಸ್ವಾಗತ ಮಾಡಿಕೊಂಡು ನಾನಿವತ್ತು ಅದ್ಭುತವಾದ ಅಡಿಗೆ ಮಾಡ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ನೋಡೋಣ. ನಾನು ಮಾಡುವ ಅಡುಗೆಗಳು ನಿಮಗೆ ಇಷ್ಟ ಆಗ್ತಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಹೆಚ್ಚು ಶೇರ್ ಮಾಡಿ, ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಇವತ್ತು ನಾವು ಸಿಹಿ ಗೆಣಸಿನ ಮುಳುಕ ಮಾಡ್ಕೊಳ್ಳೋಣ. ನಾವು ಕಳಂಜಿ ನುರುಕ್ ಅಂತ ಹೇಳ್ತೀವಿ ನಮ್ಮ ಭಾಷೆಯಲ್ಲಿ. ನಾವು ಸಿಹಿ ಗೆಣಸಿನ ಕಳಂಜಿ ಅಂತ ಕರಿತೀವಿ. ನಾನಿಲ್ಲಿ ಅರ್ಧ ಕೆಜಿಯಷ್ಟು ಸಿಹಿ ಗೆಣಸನ್ನು ಬೇಯಿಸಿ ಇಟ್ಕೊಂಡಿದ್ದೀನಿ. ತುಂಬ ಸಾಫ್ಟಾಗಿ ಬೇಯಿಸ್ಕೊಳ್ಬೇಕು, ಕಲಸೋದಕ್ಕೆ ಈಸಿ ಆಗುತ್ತೆ. ಇದರ ಸಿಪ್ಪೆ ತಗೊಂಡು ಇವಾಗ ಒಂದು ಬೌಲಿಗೆ ಹಾಕೊಳ್ಳೋಣ. ಕಲಿಸ್ಕೊಂಡು ಸ್ವಲ್ಪ ಗೋಧಿ ಹಿಟ್ಟು ಮತ್ತು ಅಕ್ಕಿ ಹಿಟ್ಟಲ್ಲಿ ಕಲಿಸ್ಕೊಳ್ಬೇಕು. ನಿಮಗೆ ಇಷ್ಟ ಇದ್ದರೆ ನೀವು ಮೈದಾನ ಬಳಸ್ಬೋದು. ನಾನಿಲ್ಲಿ ಗೋಧಿ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಬಳಸಿ ಮುಳುಕ ಮಾಡ್ತಾ ಇದ್ದೀನಿ. ಒಂದು ಪಾತ್ರೆಗೆ ಸಿಹಿ ಗೆಣಸಿನ ಸಿಪ್ಪೆ ಎಲ್ಲ ತಗೊಂಡು ಹಾಕೊಳ್ಳೋಣ. ತುಂಬ ಚೆನ್ನಾಗಾಗುತ್ತೆ. ಗೆಣಸನ್ನು ಈ ರೀತಿಯಲ್ಲಿ ಪುಡಿ ಮಾಡಿ ಇಟ್ಕೊಳ್ಬೇಕು, ಸಿಪ್ಪೆ ತೆಗೆದು. ತುಂಬ ಜನರು ಹಲಸಿನ ಹಣ್ಣು, ಬಾಳೆಹಣ್ಣಲ್ಲಿ ಎಲ್ಲ ಮಾಡಿದ್ದೀರಾ. ಸೊ ಸಿಹಿ ಗೆಣಸಲ್ಲಿ ನೀವು ಮಾಡಿರ್ಲಿಕ್ಕಿಲ್ಲ. ನೀವು ಒಂದ್ಸಲ ಟ್ರೈ ಮಾಡಿ, ಮುಳುಕ ಮಾಡಿ. ತುಂಬ ಚೆನ್ನಾಗಿರುತ್ತೆ, ತುಂಬ ರುಚಿ ಕೂಡ ಇರುತ್ತೆ. ಬೆಲ್ಲ ಕೂಡ ಹಾಕಿ ಮಾಡ್ಕೋಬಹುದು. ಬೆಲ್ಲ ಇಷ್ಟ ಇಲ್ಲದವರು ಸಕ್ಕರೆ ಕೂಡ ಹಾಕ್ಬೋದು. ಆರೋಗ್ಯದ ದೃಷ್ಟಿಯಿಂದ ಬೆಲ್ಲ ಒಳ್ಳೆಯದಾಗುತ್ತೆ. ಚೆನ್ನಾಗಿ ಈ ಥರ ಕಲಸಿ ಇಟ್ಕೊಂಡಿರಬೇಕು. ಸ್ವಲ್ಪ ನೀರು ಹಾಕ್ಕೊಂಡು ಇನ್ನು ಸ್ವಲ್ಪ ತೆಳ್ಳಗೆ ಮಾಡಿಕೊಂಡು ಪುಡಿ ಹಾಕೊಳ್ಳೋಕ್ಕೆ ಈಸಿ ಆಗುತ್ತೆ. ನಾನೊಂದು ಅರ್ಧ ಕಪ್ಪಷ್ಟು ನೀರು ಸೇರಿಸ್ಕೊಳ್ತೀನಿ. ನೀವು ಹಾಲಾದರೂ ಸೇರಿಸ್ಕೊಳ್ಬೋದು. ಕೈಯಲ್ಲಿ ಕಲಿಸ್ಲಿಕ್ಕೆ ಕಷ್ಟ ಅಂತ ಹೇಳಿದರೆ ಮಿಕ್ಸಿಗೆ ಹಾಕ್ಕೊಂಡು ಸಾಫ್ಟಾಗಿ ಗ್ರೈಂಡ್ ಮಾಡ್ಕೊಳ್ಬೋದು. ಈ ರೀತಿಯಲ್ಲಿ ರೆಡಿಯಾಗಿದೆ. ಇವಾಗ ಸಕ್ಕರೆ ಹಾಕೊಳ್ಳೋಣ. ರುಚಿಗೆ ತಕ್ಕಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಅಳತೆ ಏನಿಲ್ಲ, ನಿಮ್ಮ ರುಚಿಗೆ ಅನುಗುಣವಾಗಿ ಹಾಕ್ಕೊಂಡು ಕಲಿಸ್ಕೊಳ್ಳಿ. ಸಕ್ಕರೆ ಯೂಸ್ ಮಾಡದವರು ಬೆಲ್ಲ ಯೂಸ್ ಮಾಡಿಕೊಂಡು ಮಾಡ್ಕೊಳ್ಳಿ. ಸಕ್ಕರೆ ಹಾಕಿದ ಮೇಲೆ ಒಂದು 5 ನಿಮಿಷ ಕಲಸಿ ಇಡೋಣ. ಸಕ್ಕರೆ ಎಲ್ಲ ಕರಗಬೇಕಲ್ಲ, ಹಾಗಾಗಿ. 1 ಚಿಟಿಕೆಯಷ್ಟು ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ. ಒಂದು 1/4 ಚಮಚದಷ್ಟು ಅಡಿಗೆ ಸೋಡನ ಬಳಸ್ತಾ ಇದ್ದೀನಿ. ಚೆಂದ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿದೆ. ಇವಾಗ ಒಂದು 4 ಟೇಬಲ್ ಸ್ಪೂನ್ ಅಷ್ಟು ಒಣ ಕೊಬ್ಬರಿ ತುರಿನ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು 4 ಟೇಬಲ್ ಸ್ಪೂನ್ ಅಷ್ಟು ಹುರಿದ ಬಿಳಿ ಎಳ್ಳನ್ನು ಸೇರಿಸ್ತಾ ಇದ್ದೀನಿ. ಹಿಟ್ಟು ಕೂಡ ಎಣ್ಣೆಗೆ ಬಿಡುವ ಅದಕ್ಕೆ ಹಾಕೊಂಡ್ರೆ ಸಾಕು. ಗೋಧಿ ಹಿಟ್ಟು 1 ಕಪ್ಪು, ಒಂದು ಅರ್ಧ ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಾಗುತ್ತೆ. ಚೆನ್ನಾಗಿ ಕಲಿಸ್ಕೊಳ್ಳೋಣ. ನೀವು ಮೈದಾ ಬಳಸುವವರು ಮೈದಾ ಕೂಡ ಹಾಕಿ ಮಾಡ್ಕೊಳ್ಬೋದು, ಅದು ಕೂಡ ತುಂಬ ಚೆನ್ನಾಗಾಗುತ್ತೆ. ಈ ಹದದಲ್ಲಿ ಕಲಿಸ್ಕೊಂಡ್ರೆ ಆಯಿತು. ಸ್ವಲ್ಪ ಕೈ ನೀರು ಮಾಡಿಕೊಂಡು ಎಷ್ಟು ದಪ್ಪ ಬೇಕು ಅಷ್ಟು ದಪ್ಪ ಮುಳುಕ ಮಾಡಿಕೊಂಡ್ರೆ ಆಯಿತು. ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಳ್ಬೇಕು, ಯಾಕೆಂತ ಹೇಳಿದರೆ ಸಿಹಿ ಗೆಣಸು ತುಂಬ ಸಾಫ್ಟ್ ಆಗಿರುತ್ತಲ್ಲ, ಹಾಗಾಗಿ. ಎಣ್ಣೆ ಬಿಸಿಯಾಗಿದೆ. ಕೈ ನೀರು ಮಾಡಿಕೊಂಡು ಮುಳುಕ ಹಾಕೊಳ್ಳೋಣ. ಜಾಸ್ತಿ ದಪ್ಪನೂ ಬೇಡ, ಒಂದು ಮೀಡಿಯಂ ಸೈಜಲ್ಲಿ ಹಾಕ್ಕೊಂಡ್ರೆ ಸಾಕು. ಹಾಕುವಾಗ ಎಣ್ಣೆ ಹೈ ಫ್ಲೇಮಲ್ಲಿ ಇರಲಿ, ಆಮೇಲೆ ಸ್ವಲ್ಪ ಮಧ್ಯಮ ಉರಿ ಮಾಡಿಕೊಂಡ್ರೆ ಆಯಿತು. ತಳಬಿಟ್ಟು ಬರೋವರೆಗೂ ಕದಲಿಸಕ್ಕೆ ಹೋಗಬೇಡಿ, ಅದಾಗೆ ತಳಬಿಟ್ಟು ಮೇಲೆ ಬರುತ್ತೆ.
ಕಲಬಿಟ್ಟು ಬಂದ ಮೇಲೆ ಕೈ ಆಡಿಸ್ತಾ ಇರಬೇಕು. ಈ ರೀತಿಯಲ್ಲಿ ಚೆನ್ನಾಗಿ ಹೊಂಬಣ್ಣ ಬಂದ ಮೇಲೆ ತಗೊಂಡ್ರೆ ಆಯಿತು. ಈ ರೀತಿಯಲ್ಲಿ ಸಿಹಿ ಗೆಣಸಿನ ಮುಳುಕ ಹೊಂಬಣ್ಣ ಬಂದರೆ ಸಾಕು. ಇದನ್ನಿವಾಗ ತಗೊಳ್ಳೋಣ. ಎಣ್ಣೆ ಚೆನ್ನಾಗಿ ಸೋರಿಸ್ಕೊಳ್ಬೇಕು. ಎಲ್ಲವನ್ನು ಇದೇ ಥರ ಮಾಡಿಕೊಳ್ಳೋಣ. ಸಿಹಿ ಗೆಣಸಿನ ಮುಳುಕ ಈ ರೀತಿಯಲ್ಲಿ ಅದ್ಭುತವಾಗಿ ರೆಡಿ ಆಗುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ. ಸಿಹಿಗೆಣಸಿನಿಂದ ಹಲವಾರು ಅಡುಗೆಗಳನ್ನು ಮಾಡಬಹುದು. ನಾವು ಬೆಳಗಿನ ರೊಟ್ಟಿಗೆ ಕೂಡ ಸಿಹಿಗೆಣಸಿನ ರೊಟ್ಟಿಯನ್ನು ಮಾಡ್ಕೊಳ್ತೀವಿ. ಹಾಗೆ ಒತ್ತು ಶಾವಿಗೆ ಮಾಡಬಹುದು, ಮಿನಿ ಕೇಕ್ಗಳನ್ನು ಮಾಡಬಹುದು. ತುಂಬ ಚೆನ್ನಾಗಿರುತ್ತೆ. ಹಾಗೆ ಪಲ್ಯ, ಸಾಂಬಾರು ಎಲ್ಲನೂ ಮಾಡ್ಬೋದು. ಮುಳುಕ ಹೊಸ ಥರದಲ್ಲಿ ನೀವೊಮ್ಮೆ ಟ್ರೈ ಮಾಡಿ, ತುಂಬ ರುಚಿಯಾಗಿರುತ್ತೆ. ಸೂಪರ್ ಆದ ಸಿಹಿ ಗೆಣಸಿನ ಮುಳುಕ ಈ ರೀತಿಯಲ್ಲಿ ರೆಡಿಯಾಗಿದೆ. ಮುಳುಕ ಅನ್ಬೋದು, ಸಿಹಿ ಬೋಂಡ ಅನ್ಬೋದು. ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ. ನಾನು ಮಾಡುವ ಅಡುಗೆಗಳು ನಿಮಗೆ ಇಷ್ಟ ಆಗ್ತಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಹೆಚ್ಚು ಶೇರ್ ಮಾಡಿ. ನನ್ನ ಚಾನಲಿಗೆ ಸಪೋರ್ಟ್ ಮಾಡಿ. ಮುಂದೆ ಅದ್ಭುತವಾದ ಹೊಸ ಅಡುಗೆಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ತುಂಬ ಹೃದಯದ ಧನ್ಯವಾದಗಳು.